ನನ್ನ ಹೆಸರು ಅರುಣ್ ಮಠ ಅಂತ ಹೇಳಿ ಬೆಳಗಾಮಲ್ಲಿರೋದು. ನನ್ನ ಬ್ಯಾಕ್ ಪೈನ್ ಇತ್ತು ಫುಲ್ಲು. ಅದು ಸೊಂಟದಿಂದ ಹಿಡಿದು ಪೂರ ಕಾಲು ಮಠ, ಲೆಫ್ಟ್ ಕಾಲು ಪೂರ ನರ ಜಗ್ಗಿಡ್ದಂಗಿತ್ತು. ಜಾಸ್ತಿ ಹೊತ್ತು ಕುತ್ಕೊಳ್ಳೋಕೆ ಆಗ್ತಿದ್ದಿಲ್ಲ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಆಗ್ತಿದ್ದಿಲ್ಲ, ಜರ್ನಿ ಅದನ್ನ ಮಾಡಕ್ ಬರ್ತಿದ್ದಿಲ್ಲ. ಮತ್ತೆ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ಒಂದ್ಸಲ ಕನ್ಸಲ್ಟ್ ಮಾಡಿದ್ದೆ. ಅವರು ಆಪರೇಷನ್ ಮಾಡ್ಕೋಬೇಕಂತ ಹೇಳಿದ್ರು ನನಗೆ. ನಾನು ಮಾಡ್ಕೋಬೇಕಂತ ಹೇಳಿ ರೆಡಿ ಆಗ್ತಾ ಇದ್ದೆ. ನಮ್ಮ ಕಲೀಗಲ್ಲಿ ಒಬ್ಬನ್ ಸೇಮ್ ನನಗೆ ಪ್ರಾಬ್ಲಮ್ ಆಗಿತ್ತು. ಅವನು ಪೂರ ಎರಡು ಕಾಲು ವರ್ಕ್ ಆಗ್ತಾ ಇದ್ದಿಲ್ಲ. ಆಮೇಲೆ ಅವನಿಗೂ ಸೇಮ್ ಆಪರೇಷನ್ ಮಾಡ್ಕೋಬೇಕಂತ ಹೇಳಿ ಸಜೆಷನ್ ಮಾಡಿದ್ರು. ಅವನು ಸ್ವಲ್ಪ ಎನ್ಕ್ವೈರಿ ಮಾಡ್ಕೊಂಡು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಂದ್ರೆ ಅಂತ ಹೇಳಿ ಸ್ವಲ್ಪ ಐಡಿಯಾ ಬಂತು. ಅವನು ಹೋಗಿ ತೋರಿಸ್ಕೊಂಡ ಧಾರವಾಡಲ್ಲಿ. ಡಾಕ್ಟರ್ ವಿಜಯ್ ಕುಮಾರ್ ಚಕ್ರಸಾಲಿ ಸರ್ ಅಂತ ಇದ್ದಾರೆ. ಅವ್ರ ಕಡೆ ತಗೊಂಡು ಟ್ರೀಟ್ಮೆಂಟ್ ಅದು ತಗೊಂಡು ಪೂರ ರಿಕವರಿ ಆಗಿ ಬಂದ. ಅವನು ಕೇಳ್ಕೊಂಡು ನಾನು ಅಲ್ಲೇ ಹೋಗಿ ತೋರಿಸ್ಕೊಂಡೆ. 8 ದಿನದ ಟ್ರೀಟ್ಮೆಂಟ್ ಇತ್ತು. 8 ದಿನದಲ್ಲಿ ಆಮೇಲೆ ನಮ್ದು ಕನ್ಸಲ್ಟ್ ಮಾಡ್ಕೊಂಡೆ. ಕಾಲು ನಂದು 30 ಡಿಗ್ರಿ ಮಟ್ಟ ಅಷ್ಟೇ ಹೇಳ್ತಿತ್ತು. ಈಗ ಪೂರ 90 ಡಿಗ್ರಿ ಮಟ್ಟ ಹೇಳುತ್ತೆ. ಆಮೇಲೆ ಅದನ್ನ 8 ದಿನ ಟ್ರೀಟ್ಮೆಂಟ್ ಅಲ್ಲಿ ಪೂರ ನಂಗೆ ಕಮ್ಮಿ ಆಗಿದೆ. ಈಗ ಅದರಲ್ಲಿ ಪಂಚಕರ್ಮ ಅಂತ ಹೇಳಿ, ಕಟ್ಟಿ ಬಸ್ತಿ ಮತ್ತೆ ಅಗ್ನಿಕರ್ಮ ಅಂತ ಹೇಳಿ 1-2 ಟ್ರೀಟ್ಮೆಂಟ್ಗಳು ಮಾಡಿದ್ಮೇಲೆ ನಮ್ಗೀಗ ಸ್ವಲ್ಪ ಚೆನ್ನಾಗಿ ಇದಾಗಿದೆ, ಕಮ್ಮಾಗಿದೆ ಈಗ. ಮತ್ತೆ ಈ ಕಾಲಂತೂ ಈಗ ಪೂರ ಮೊದಲಿನ ಜೊತೆ ಅಷ್ಟು ನೋವು ಇಲ್ಲ, ನರವಾದ ಜಗ್ ಹಿಡಿತಿತ್ತು, ಹಾಗೆ ಏನೂ ಇಲ್ಲ. ಈಗ ಬರೀ ಸೊಂಟದಲ್ಲಿ ಇದೆ. ಈಗ ಅದು ಬರ್ತಾ ಕಮ್ಮಿ ಆಗಿ ಇದಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಈಗ ರಿಕವರಿ ಅಂತೂ ಆಗಿದೆ.